ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಾನು ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ 2 ದಿನದಿಂದ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಮನೆ ಇರೋದು 2nd ಫ್ಲೋರಲ್ಲಿ, ಹಾಗಾಗಿ ತುಂಬ ಅಂದರೆ ತುಂಬಾ ಗಾಳಿ ಬರುತ್ತೆ, ತುಂಬಾ ಚಳಿ. ಫುಲ್ಲು ಫ್ರಿಜ್ ಒಳಗೆ ಇದ್ದಂಗೆ ಆಗಿಬಿಡುತ್ತೆ, ಅಷ್ಟು ಚಳಿ ಆಗುತ್ತೆ. ಫುಲ್ಲು ಪ್ಯಾಕ್ ಆಗೇ ಇರಬೇಕು ಯಾವಾಗ್ಲೂ, ಹಂಗನ್ಸುತ್ತೆ. ತುಂಬ ಅಂದರೆ ತುಂಬಾ ಮಳೆ ಬರ್ತಿತ್ತು. ನೈಟಿಂದನೇ ತುಂಬಾ ಜೋರಾಗಿತ್ತು. ಸ್ವಲ್ಪ ಪರವಾಗಿಲ್ಲ, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಬೆಳಗ್ಗೆ ಸ್ವಲ್ಪ ಬಂತು, ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ನಿಂತಿದೆ. ನೋಡಿ, ನಾನು ಈ ಥರ ಫುಲ್ಲು ಪ್ಯಾಕ್ ಆಗಿದ್ದೀನಿ. ಅದೇ ಹೇಳಿದ್ನಲ್ಲ, ಮಧ್ಯಾಹ್ನ ಬಿಸಿಲು ಬಂತು ಅಂತ ಹೇಳಿಬಿಟ್ಟು. ಬಿಸಿಲು ಬಂದ ತಕ್ಷಣ ಏನು ನೋಡಿದೆವೋ ಇಲ್ಲೋ ಬಿಸಿಲು ಅನ್ನೋ ರೇಂಜಿಗೆ ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಸ್ವಲ್ಪ ಬಿಸಿಲು ಕಾಸೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ಬಿಸಿಲು, ವಿಟಮಿನ್ ಡಿ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ನಾವು ಎಳೆ ಬಿಸಿಲನ್ನು ಡೈಲಿ ಒಂದು 10 ಮಿನಿಟ್ಸ್ ಆದರೂ ಬಿಸಿಲಲ್ಲಿ ಕೂರಬೇಕು. ಅದು ತುಂಬಾ ಒಳ್ಳೆಯದು. ವಿಟಮಿನ್ ಡಿ ಬಾಡಿಗೆ ಬೇಕೇ ಬೇಕು. ಚಿಕ್ಕ ಮಕ್ಕಳಿಗಂತೂ ಮೇನ್ಲಿ ಬೇಕು. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ವಿಟಮಿನ್ ಡಿ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಒಂದು 4 to 5 ಡೇಸ್ ಆಗೋಗಿತ್ತು, ಬಿಸಿಲೇ ಇದ್ದಿದ್ದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬಂತು ಬಿಸಿಲು ಅಂತ ಹೇಳಿಬಿಟ್ಟು ಬಂದ್ವಿ. ಅದು ಒಂದು 1/2 hour ಅಷ್ಟೇ ಇತ್ತು, ಮತ್ತು ಅಷ್ಟರಲ್ಲೇ ಮತ್ತೆ ಆಗಿಬಿಡ್ತು. ಸ್ವಲ್ಪ ಅದರಲ್ಲೇ ಬಿಸಿಲು ಕಾಸಿ ಒಂದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಒಣಗಾಕಿ ಬಟ್ಟೆ ಎಲ್ಲ ಮೇಲ್ಗಡೆ ತೊಗೊಂಡು ಬಂದು ಬಿಸಿಲಿಗೆ ಸ್ವಲ್ಪ ಒಣಗಿಸಿಟ್ಟೆ. ಈ ಮಳೆಗೆ ಚಳಿಗೆ ಬಟ್ಟೆ ಒಣಗೋದೇ ಇಲ್ಲ. ಬಿಸಿಲಿಗೆ ಬಟ್ಟೆ ಚೆನ್ನಾಗಿ ಒಣಗೋದು. ಹಾಗಾಗಿ ಸ್ವಲ್ಪ ಬಿಸಿಲು ಬರತ್ಲಿಕ್ಕೆ ಟೆರೆಸ್ಸಿಗೆ ಓಡೋಗೋದೇ ಆಗಿಬಿಡುತ್ತೆ. ಸ್ವಲ್ಪ ಮಳೆ ಬರತ್ಲೆ ಮತ್ತೆ ಓಡೋಗಿ ಬಟ್ಟೆ ತರೋದೇ ಆಗುತ್ತೆ. ಹೀಗೆ ಆಗಿಬಿಡುತ್ತೆ ಮಳೆಗಾಲ. ಈ ಚಳಿಗಾಲ ಬಂದರೆ ಇದು ಯಾವ ಸೀಸನ್ ಅಂತಲೇ ಗೊತ್ತಾಗ್ತಿಲ್ಲ. ಚಳಿಗಾಲ ಹೋಗಿ ಮಳೆಗಾಲ, ಮಳೆಗಾಲ ಹೋಗಿ ಬೇಸಿಗೆ ಕಾಲ, ಹಿಂಗೆ ಆಗ್ತಾಯಿದೆ. ಎಲ್ಲನೂ ಚೇಂಜ್ ಆಗ್ತಾಯಿದೆ. ನಾನು ಸ್ವಲ್ಪ ಇವತ್ತು ಶೇಂಗಾ ಚಕ್ಕಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ, ರೆಡಿ ಮಾಡ್ಕೋತಾ ಇದ್ದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂಥೇಳಿ, ಬಟ್ ಆಗಿರಲಿಲ್ಲ. ಇವತ್ತು ಮಾಡೋಣ ಅಂಥೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಮಾಡಿದ್ದು ಕೂಡ ತುಂಬಾ ಸಖತ್ತಾಗಿ ಬಂತು. ನಾನೇನೋ ಅಂದ್ಕೊಂಡಿದ್ದೆ ಬರುತ್ತೋ ಇಲ್ವೋ, ಏನಾದರೂ ಕೆಟ್ಟುಬಿಟ್ರೆ ಅಂತ ಹೇಳ್ಬಿಟ್ಟು, ಇಲ್ಲ, ತುಂಬಾ ಚೆನ್ನಾಗಿ ಬಂತು. ತುಂಬ ಈಸಿಯಾಗಿ ಒಂದು 15 ಮಿನಿಟ್ಸಲ್ಲಿ ಬಿಡ್ಬೋದು. ನಾನು ಅಂದ್ಕೊಂಡಿದ್ದೆ ತುಂಬಾ ಲೇಟ್ ಆಗ್ಬೋದು ಅಂಥೇಳಿ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಇವನು ನನ್ನ ಮಗ ಏನಾದರೂ ಬೇಕು ಅಂತಲೇ ಕೇಳ್ತಾನೆ ಇರ್ತಾನೆ. ಬರೀ ಡ್ರೈ ಫ್ರೂಟ್ಸು ಅದನ್ನೇ ತಿಂದು ಬೋರಾಗಿತ್ತು. ಬಿಸ್ಕೆಟ್ ಅದೆಲ್ಲ ನಾನು ಏನೂ ಕೊಡೋದಿಲ್ಲ ಅವನಿಗೆ. ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿಟ್ಟಿದ್ದೆ, ಅದು ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅವನು ತುಂಬ ಅದು ಬೇಕು ಇದು ಬೇಕಂತ ಕೇಳ್ತಿದ್ದ. ಬರೀ ಡ್ರೈ ಫ್ರೂಟ್ಸು ತಿನ್ನಿಸೋದೇ ಆಗಿತ್ತು. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಶೇಂಗಾ ಚಕ್ಕಿ ಮಾಡಿದ್ದೆ. ಅದರದ್ದು ರೆಸಿಪಿ ವಿಡಿಯೋನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಶೇಂಗಾ ಚಕ್ಕಿ ಬಂದವು. ನನಗಂತೂ ತುಂಬಾ ಖುಷಿ ಆಯಿತು. ಟೇಸ್ಟು ಕೂಡ ಸಖತ್ತಾಗಿತ್ತು. ನಾನು ಅಂದ್ಕೊಂಡೋದ್ಕಿಂತ ತುಂಬಾ ಚೆನ್ನಾಗಿ ಬಂತು. ಅದ್ರ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಆಗಲೇ ಬಂದು ಅವನು ಶೇಂಗಾ ಕಾಳು ಕೇಳ್ತಾ ಇದ್ದಾನೆ. ಒಂದು ಬಟ್ಲಿಗೆ ಹಾಕಿ ಅವನಿಗೆ ಕೊಟ್ಬಿಟ್ಟೆ. ಇವನು ಅದೇ ಕಾಡಿಸ್ತಿರ್ತಾನೆ. ಏನು ಮಾಡಲಿಕ್ಕೂ ಅಷ್ಟೊಂದು ಬಿಡೋದಿಲ್ಲ. ಅದರಲ್ಲೇ ನಾನು ಟೈಮ್ ಮಾಡಿಕೊಂಡು ಎಲ್ಲನೂ ಮಾಡಬೇಕು ಅಂತ ಎಲ್ಲನೂ ಮ್ಯಾನೇಜ್ ಮಾಡ್ಕೋತೀನಿ. ಅವನು ಬಂದು ಅದು ಬೇಕು ಇದು ಬೇಕು, ಹಾಗೆ ಹೀಗೆ ಬಿದ್ದೆ ಎದ್ದೆ ಅಂತ ಹೇಳಕ್ಕೆ ಬರ್ತಾನೆ ಇರ್ತಾನೆ. ನಾನು ಅದರಲ್ಲೇ ಎಲ್ಲ ಮಾಡ್ಕೋತಾ ಇದ್ದೀನಿ. ಮತ್ತು ಮಧ್ಯಾಹ್ನ ನಾನು ರೊಟ್ಟಿ ಚಪಾತಿ ಅದೆಲ್ಲ ಏನೂ ಮಾಡಿರಲಿಲ್ಲ ಇವತ್ತು, ಬರೀ ರೈಸೇ ಆಗಿತ್ತು. ಹಾಗಾಗಿ ರಾತ್ರಿ ಡಿನ್ನರಿಗೂ ಕೂಡ ರೊಟ್ಟಿ ಮಾಡೋಣ ಅಂಥೇಳಿ ಜಿಗಿಟ್ ಕೂಡ ಮಾಡಿಟ್ಟಿದ್ದೆ. ಸ್ವಲ್ಪ ಬದನೆಕಾಯಿ ಕೂಡ ತಂದಿದ್ದರು, ಹಾಗಾಗಿ ಬದನೆಕಾಯಿ ಎಣ್ಗಾಯಿ ಕೂಡ ಮಾಡೋಣ, ತುಂಬ ದಿನ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಸೈಡಲ್ಲಿ ಮಾಡ್ಕೊತಾ ಇದ್ದೆ. ಶೇಂಗಾ ಕಾಳು ಹುರಿದಿಟ್ಟಿದ್ದೀನಿ, ಅದು ಸ್ವಲ್ಪ ಆರಬೇಕಲ್ವ. ಅಷ್ಟರಲ್ಲಿ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ, ಅದು ಪಲ್ಯನೂ ಆಗುತ್ತೆ, ಈ ಕಡೆ ಇದು ಆರುತ್ತೆ ಅಂತ ಹೇಳಿಬಿಟ್ಟು ಎರಡೂ ಕೆಲಸನೂ ಮುಗಿಸೋಣ ಅಂಥೇಳಿ ಮಾಡ್ತಾಯಿದ್ದೆ. ರೆಸಿಪಿ ವಿಡಿಯೋ ನಾನು 2 ಬದನೆಕಾಯಿ ಎಣ್ಗಾಯ್ದು ಮತ್ತು
ಶೇಂಗಾ ಚಕ್ಕಿ ರೆಸಿಪಿ ಎರಡೂ ರೆಸಿಪಿನೂ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ನಾವೇ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಅಲ್ಲಿ ಹೊರಗಡೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಹೇಗೆ ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಗೊತ್ತಿರಲ್ಲ. ಹಾಗಾಗಿ ನಾವೇ ಮನೆಯಲ್ಲಿ ಹೆಲ್ದಿಯಾಗಿ ನಮಗೆ ಬೇಕಾಗಿದ್ದನ್ನು ಸ್ವಲ್ಪ ಅದ್ರ ಪರವಾಗಿಲ್ಲ ಮಾಡಿಕೊಂಡು ಮನೇಲೇ ತಿನ್ನೋದು ತುಂಬಾ ಒಳ್ಳೆಯದು. ಹೇಳ್ತಾರಲ್ಲ, ಕಸ ತಿನ್ನೋದಕ್ಕಿಂತ ತುಸು ತಿನ್ನಬೇಕು ಅಂತ. ಹಾಗೆ ತುಸು ಆದರೂ ಪರವಾಗಿಲ್ಲ, ಸ್ವಚ್ಛವಾಗಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ ಅನಿಸುತ್ತೆ. ಅದ್ರ ಫೀಲೇ ಬೇರೆ ಇರುತ್ತೆ. ಏನಾದರೂ ಹೊಸದಾಗಿ ಏನಾದರೂ ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬಂದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಅಡುಗೆ ಅಂತಲ್ಲ, ಏನೇ ಕೆಲಸ ಇರಲಿ, ಹೊಸದಾಗಿ ನಾವೇನಾದರೂ ಟ್ರೈ ಮಾಡ್ತಿದ್ದೀವಿ ಅಂದಾಗ ಅದರ ಔಟ್ಕಮ್ ತುಂಬಾ ಚೆನ್ನಾಗಿ ಬಂದರೆ ತುಂಬಾ ಖುಷಿ ಆಗುತ್ತೆ. ಅದೇ ಥರ ನಾನು ಈ ಶೇಂಗಾ ಚಕ್ಕಿನ ಏನೋ ಅಂದ್ಕೊಂಡು ಮಾಡಿದೆ. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕೆಟ್ಟರೆ ಹೇಗೆ ಏನು ಅಂಥೇಳಿ ಕೈ ಬಿಟ್ಟಿದ್ದೆ. ಬಟ್ ಇಲ್ಲ, ಟ್ರೈ ಮಾಡೋಣ, ಏನಾಗಲ್ಲ, ಸ್ವಲ್ಪ ಮಾಡಿ ನೋಡೋಣ, ಬಂದರೆ ಓಕೆ, ಬರಲಿಲ್ಲ ಅಂದರೆ ಕೈ ಬಿಡೋಣ ಅಂಥೇಳಿ ಸ್ವಲ್ಪನೇ ಮಾಡಿದ್ದೆ. ಒಂದು 20 ಪೀಸಸ್ ಅಷ್ಟು ಶೇಂಗಾ ಚಕ್ಕಿ ಆಗಿತ್ತು. ನಾನು ಕೊನೆಯಲ್ಲಿ ಫೋಟೋನ ಕೂಡ ಹಾಕಿದ್ದೀನಿ, ಶೇಂಗಾ ಚಕ್ಕಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನೋಡಿ. ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ಮಾಡಿದ್ದೆ ಕೂಡ, ಖಾಲಿ ಆದಮೇಲೆ ಇನ್ನೂ ಸ್ವಲ್ಪ ಮಾಡೋಣ ಅನ್ನೋ ಧೈರ್ಯ ಬಂದಿದೆ ಈಗ. ತುಂಬಾ ಸಖತ್ತಾಗಿ ಬಂತು. ಮುಳುಗಾಯಿ ಎಣ್ಗಾಯಿ ಕೂಡ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಆ್ಯಕ್ಚುಲಿ ಬದನೆಕಾಯಿ ತಿಂತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನೇ ಮಾಡ್ಕೊಂಡು ತಿನ್ನೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬಂತು. ನಾನು ಕೂಡ ತಿನ್ನೋಕ್ಕೆ ಟ್ರೈ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ, ತಿಂತೀನಿ ಕೂಡ. ಅದೇ ಆನಿಯನ್ ಎಲ್ಲ ಕಟ್ ಮಾಡಿದ್ದಾಯಿತು. ಇದು ಶೇಂಗಾನು ಸ್ವಲ್ಪ ಆರಲಿಕ್ಕೆ ಇಟ್ಟಿದ್ದೆ. ಅದು ಆರಾದಮೇಲೆ ಸ್ವಲ್ಪ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ತೆಗೆದಿಟ್ಕೋಬೇಕು. ಇವನ್ನೆಲ್ಲ ತಿಂದು ಖಾಲಿ ಮಾಡಿ ಮತ್ತೆ ಕೊಡಲ್ಲ ಹೋಗು. ನಾನು ಅಳತೆ ಮಾಡಿ ಬೇರೆ ಇಟ್ಟಿದ್ದೆ. 1 ಬೌಲ್ ಆಗೋಷ್ಟು ಶೇಂಗಾ ಕಾಳನ್ನು ತೊಗೊಂಡ್ರೆ ಅದ್ರ ಮುಕ್ಕಾಲು ಭಾಗದಷ್ಟು ಬೆಲ್ಲನ ತೊಗೋಬೇಕು ಅಷ್ಟೇ. ಇದಕ್ಕೆ ಶೇಂಗಾ ಚಕ್ಕಿ ಮಾಡಲಿಕ್ಕೆ ಬೇಕಾಗಿರೋದು ಶೇಂಗಾ ಕಾಳು, ಬೆಲ್ಲ ಮತ್ತು ಸ್ವಲ್ಪ ತುಪ್ಪ, ಪ್ಲೇಟಿಗೆ ಸವರಲಿಕ್ಕೆ ತುಪ್ಪ, ಇಷ್ಟೇ ಬೇಕಾಗಿರೋದು. ಇಷ್ಟಿದ್ದರೆ ಸಾಕು, ಆರಾಮಾಗಿ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ಅದರ ಟ್ರಿಕ್ ಗೊತ್ತಾಗಬೇಕಷ್ಟೇ. ಅದು ಆಣ ಬರ್ತಿದ್ದಂಗೆ ಅದಕ್ಕೂ ಇದಕ್ಕೂ ಕರೆಕ್ಟ್ ಆಗೋ ಥರ ನಾವು ಶೇಂಗಾ ಮತ್ತು ಬೆಲ್ಲನ ಆ್ಯಡ್ ಮಾಡಬೇಕು. ಹಾಗಂದರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಅದು ಕೂರುತ್ತೆ. ನಾವಿಲ್ಲಿ ಕಲರ್ ಬೇಕು, ನಮಗೆ ಶೇಂಗಾ ಚಕ್ಕಿ ಕಲರ್ ಬೇಕು ಅಂದರೆ ಉಂಡೆ ಬೆಲ್ಲನ ತೊಗೋಬೇಕು. ಉಂಡೆ ಬೆಲ್ಲದಲ್ಲಿ ಕಲ್ಲು ಇರಲ್ಲ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬೇರೆ ಬೆಲ್ಲ ತೊಗೊಂಡ್ರೆ ಸ್ವಲ್ಪ ಕಲ್ಲಿರುತ್ತೆ, ಮತ್ತು ಯಾಕೆ ಅದನ್ನು ಸೋಸ್ಕೊತಾ ನಿಲ್ಲಬೇಕಾಗುತ್ತೆ. ಉಂಡೆ ಬೆಲ್ಲ ತೊಗೊಂಡ್ರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಕಲ್ಲು ಕೂಡ ಇರೋದಿಲ್ಲ. ಹಾಗಾಗಿ ನಾನು ಕೂಡ ಉಂಡೆ ಬೆಲ್ಲನ ತೊಗೊಂಡು ಅದನ್ನು ಒಡೆದು ಕುಟ್ಟಿ 3/4 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ರೆಸಿಪಿ ಕೂಡ ನಾನು ಹಾಕ್ತೀನಿ. ಇದು ಯಾಕೆ ಇವತ್ತು ಕನ್ಫ್ಯೂಸ್ ಆಯಿತೋ ಗೊತ್ತಿಲ್ಲ ನನಗೆ. ಇದು ಫೋನು ನಾನು ಹಿಂಗಿಟ್ಟು ಸ್ಮಾಲ್ ಸ್ಕ್ರೀನ್ ಆಗಿಬಿಟ್ಟಿದೆ. ಅದು ನನಗೆ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಕನ್ಫ್ಯೂಸ್ ಆಗಿಲ್ಲ. ಅದು ಇವತ್ತು ಯಾಕೋ ಕನ್ಫ್ಯೂಸ್ ಆಗಿ ಸ್ಮಾಲ್ ಸ್ಕ್ರೀನ್ ಆಗಿಬಿಟ್ಟಿದೆ. ನಾನು ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಗೊತ್ತಾಯಿತು, ನಾನು ಸ್ಕ್ರೀನನ್ನು ಸ್ಮಾಲ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ರೆಸಿಪಿ ವಿಡಿಯೋ ನಾನು ಫುಲ್ ಕಂಪ್ಲೀಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮುಳುಗಾಯಿ ಎಣ್ಗಾಯ್ದು ಮತ್ತು ಶೇಂಗಾ ಚಕ್ಕಿದು ಕೂಡ. ಮುಳುಗಾಯಿ ಎಣ್ಗಾಯಿ ಮಾಡಲಿಕ್ಕೆ ಸಣ್ಣ ಬದನೆಕಾಯಿನ ಇಲ್ಲಿ ತೊಗೋಬೇಕಾಗುತ್ತೆ. ದೊಡ್ಡದಾದರೆ ಅಷ್ಟು ಟೇಸ್ಟ್ ಆಗೋಲ್ಲ, ಬಟ್ ಫ್ರೈ ಮಾಡೋದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸಣ್ಣದು ತಗೊಂಡ್ರೆ ಬೇಗನೆ ಆಗೋಗುತ್ತೆ. ಹಾಗಾಗಿ ಸಣ್ಣ ಬದನೆಕಾಯನ್ನೇ ನಾನಿಲ್ಲಿ ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಭಾಗ ಹೆಂಗೆ ಕಟ್ ಮಾಡ್ತೀವೋ ಹಾಗೆ ಕಟ್ ಮಾಡಿ ಎಣ್ಣೆಯಲ್ಲಿ ಫಸ್ಟು
ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಅದ್ರ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಬದನೆಕಾಯಿನ ಫ್ರೈ ಮಾಡಬೇಕಾಗುತ್ತೆ. ನಾನು ಇಲ್ಲಿ ತುಂಬಿ ಮಾಡೋದಿಲ್ಲ, ಇದನ್ನೆಲ್ಲ ಮಸಾಲ ಮಿಕ್ಸ್ ಮಾಡಿ ಅದರೊಳಗೆ ತುಂಬಿ ನಾನು ಮಾಡೋದಿಲ್ಲ. ಫಸ್ಟು ಅದನ್ನು ಎಣ್ಣೆಲಿ ಫುಲ್ಲು ಕಲರೆಲ್ಲ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಅದಕ್ಕೆ ನಾನು ಮಸಾಲನ ಆ್ಯಡ್ ಮಾಡಿ ಮಾಡ್ತೀನಿ. ಅದರ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೋಬೋದು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ. ನಮ್ಮ ಮಸಾಲೆ ಎಲ್ಲ ತೆಗೆದು ಅದು ತುಂಬಿ ಅದಕ್ಕೆ ಫ್ರೈ ಮಾಡೋಷ್ಟು ಅರ್ಧ ಮಸಾಲ ಬಿಟ್ಟುಬಿಡುತ್ತೆ ಅಂತ ಏನು ಟೇಸ್ಟ್ ಅನಿಸಲ್ಲ. ಬಟ್ ಈ ಥರ ನೀವು ಫಸ್ಟು ಎಣ್ಣೆಲಿ ಬದನೆಕಾಯಿನ ಫ್ರೈ ಮಾಡಿಕೊಂಡ್ರೆ ನೀವು ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗಿಬಿಡುತ್ತೆ. ಆ ಥರ ಬದನೆಕಾಯಿ ಎಣ್ಗಾಯಿ ಆಗೋದು. ಆ ಥರನೇ ನಾನು ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು. ಈ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೆ ಸ್ವಲ್ಪ ವೀಡಿಯೋ ಮಾಡೋದೆಲ್ಲ ಆಗುತ್ತೆ, ಎಡಿಟ್ ಮಾಡೋದೇ ತುಂಬಾ ಟೈಮ್ ಆಗಿಬಿಡುತ್ತೆ. ಅದರಲ್ಲಿ ಸ್ವಲ್ಪ ರೆಸಿಪೀಸು ಮತ್ತು ನನ್ನ ಮಗ ಮನೆ ಕೆಲಸ, ಹೀಗಾಗಿ ಟೈಮೇ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದು ಡಿಲೇ ಆಗ್ತಿದೆ. ಬಟ್ ಆದಷ್ಟು ಬೇಗ ನಾನು ರೆಸಿಪಿ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು. ವಿಂಟರ್ ಸೀಸನಲ್ಲಿ ನಮ್ಮ ಸ್ಕಿನ್ನನ್ನು ಯಾವ ಥರ ನಾವು ಕೇರ್ ಮಾಡಬೇಕು ಅನ್ನೋದನ್ನು ನಾನು ಸ್ವಲ್ಪ ಟಿಪ್ಸನ್ನು, ನನಗೆ ಗೊತ್ತಿರೋ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸೀಸನಲ್ಲಿ ಸೋಪನ್ನು ಬಳಸಬಾರ್ದು. ಯಾಕಂದರೆ ಅದರಲ್ಲಿ ತುಂಬ ಹಾರ್ಡ್ ಆಗಿರುತ್ತೆ ಅದು ಸೋಪೆಲ್ಲ. ನಮ್ಮ ಸ್ಕಿನ್ನು ಇನ್ನೂ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಈ ವಿಂಟರ್ ಸೀಸನಲ್ಲಿ ಮೊದಲೇ ಡ್ರೈ ಅನಿಸುತ್ತೆ. ತುಟಿ ಎಲ್ಲ ಒಡೆದೋಗೋದು, ಫುಲ್ಲೆಲ್ಲ ಚರ್ಮದಲ್ಲೆಲ್ಲ ಸುಕ್ಕುಗಟ್ಟೋದು ಹಾಗೆಲ್ಲ ಆಗುತ್ತೆ. ಹಾಗಾಗಿ ಸೋಪ್ ಬಳಸಿದ್ರೆ ಇನ್ನೂ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಇನ್ನೂ ಸ್ವಲ್ಪ ಡ್ರೈ ಅನಿಸ್ಬಿಡುತ್ತೆ. ಹಾಗಾಗಿ ಕ್ಲೆನ್ಸರ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನಾನು ಯಾವುದು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ ಅಂತ. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು. ಈ ವಿಂಟರ್ ಸೀಸನಲ್ಲಾದರೂ ಪರವಾಗಿಲ್ಲ, ಕ್ಲೆನ್ಸರ್ನ ಯೂಸ್ ಮಾಡೋದು ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಓಕೆ, ಕ್ಲೆನ್ಸರ್ ಇಲ್ಲ ಅಂತಂದರೆ ನಮ್ಮದು ಹಾಲು ಇರುತ್ತಲ್ಲ, ಹಸಿ ಹಾಲು, ಅದನ್ನು ತಗೊಂಡು ನಾವು ಒಂದು ಹತ್ತಿ ತೊಗೊಂಡು ಸ್ವಲ್ಪ ಮುಖ, ಕೈಗೆ ಅಲ್ಲೆಲ್ಲ ಹಚ್ಕೊಳೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಅನಿಸೋದಿಲ್ಲ. ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದ ನಮ್ಮ ಚರ್ಮ ಸ್ವಚ್ಛ ಆಗುತ್ತೆ ಮತ್ತು ಹೊಳೆಯುತ್ತೆ. ಈ ಸೀಸನಲ್ಲಿ ಈ ಥರ ಮಾಡೋದು ತುಂಬಾ ಒಳ್ಳೆಯದು. ಆ್ಯಂಡ್ ಸ್ವಲ್ಪ ಎಣ್ಣೆನ ಹಚ್ಚಿ ಮುಖನ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಸ್ಕಿನ್ನು ಗ್ಲೋ ಆಗುತ್ತೆ. ಕೊಬ್ಬರಿ ಎಣ್ಣೆ ಬೇಡ ಅಂತಂದರೆ ಅಲೋವೆರಾ ಜೆಲ್ಲಿಂದನೂ ಕೂಡ ಚೆನ್ನಾಗಿ ಸ್ಕಿನ್ನನ್ನು ಮಸಾಜ್ ಮಾಡೋದು, ಫೇಸು, ಹ್ಯಾಂಡ್ಸ್ ಅದನ್ನೆಲ್ಲ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ಈ ಸೀಸನಲ್ಲಿ ನಮ್ಮ ತ್ವಚೆನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಮಾಯ್ಶ್ಚರೈಸರ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಮಾಯ್ಶ್ಚರೈಸರ್ ನಿವಿಯಾನ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಅನಿಸಿದೆ ನನಗೆ. ಅದರಲ್ಲಿ 2 ಫ್ಲೇವರ್ ಇದೆ. ಅದರದ್ದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ತುಂಬಾ ಚೆನ್ನಾಗಿದೆ. ಮಾಯ್ಶ್ಚರೈಸರಿಂದನೂ ನೀವು ಇದೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ನೆಕ್ಸ್ಟ್ ಕೆಮಿಕಲ್ ಅಂದ್ರೇ ಮಾಯ್ಶ್ಚರೈಸರ್ಗೆ ಹೋಗ್ಬೋದು. ಬೇಡ ನಮಗೆ ಕೆಮಿಕಲ್ ಬೇಡ ಅಂತಂದರೆ ಅಲೋವೆರಾ ಜೆಲ್ಲು ಇಲ್ಲ ಕೊಬ್ಬರಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೊಳಕ್ಕೆ ಸಾಧ್ಯ. ಎಲ್ಲರದ್ರ ಜೊತೆಗೆ ನಾವು ಹೆಚ್ಚಾಗಿ ನೀರನ್ನು ಕುಡಿಬೇಕು. ಚಳಿ ಅಂತ ಹೇಳಿಬಿಟ್ಟು ನೀರನ್ನು ಕುಡಿಯೋದು ಬಿಟ್ಟರೆ ನಮ್ಮ ಸ್ಕಿನ್ನು ಇನ್ನೂ ಸ್ವಲ್ಪ ಡ್ರೈ ಆಗೋಗುತ್ತೆ. ಹಾಗಾಗಿ ಹೆಚ್ಚು ನೀರನ್ನು ಕುಡಿಬೇಕು. ಆ್ಯಂಡ್ ಈ ಸೀಸನಲ್ಲಿ ಸೊಪ್ಪು ತರಕಾರಿ, ಯಾವುದೇ ಸೀಸನ್ ಇರಲಿ ಸೊಪ್ಪು ತರಕಾರಿ ಅಂತೂ ತಿನ್ನಲೇಬೇಕು. ಬಟ್ ಈ ಸೀಸನಲ್ಲಿ ತುಂಬ ಜಾಸ್ತಿನೇ ತಿನ್ನಬೇಕಾಗುತ್ತೆ. ಯಾಕಂದರೆ ಈ ಸೀಸನಲ್ಲಿ ಅದೇ ಚಳಿಗಾಲ ಇರುತ್ತಲ್ಲ, ಹಾಗಾಗಿ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ಥರ ಎಲ್ಲ ಬರ್ತಿರುತ್ತೆ. ಇವನ್ನೆಲ್ಲ ತಡೆಗಟ್ಟಬೇಕು ಅಂದರೆ ನಾವು ಆಬ್ವಿಯಸ್ಲಿ ಊಟನೇ ಚೆನ್ನಾಗಿ ಹೆಲ್ದಿ ಫುಡ್ಡನ್ನು ನಾವು ಇಲ್ಲಿ ಸೇವಿಸಬೇಕಾಗುತ್ತೆ. ಇಲ್ಲಪ್ಪ ನಾವು ಊಟ ಸೇವಿಸೋಕ್ಕಾಗಲ್ಲ ಅಂತಂದರೆ ನೆಕ್ಸ್ಟು ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಅವ್ರು ಕೊಡೋ ಟ್ಯಾಬ್ಲೆಟು ಅದೆಲ್ಲ ತೊಗೋಬೇಕಾಗುತ್ತೆ. ಬೆಸ್ಟ್ ಅದಕ್ಕೆ ನಾವೇ ಮುಂಜಾಗ್ರತವಾಗಿ ಪೌಷ್ಟಿಕ ಆಹಾರನ ಸೇವನೆ ಮಾಡಬೇಕು. ಇದರಿಂದ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತ್ವಚೆ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಈ ಸೀಸನಲ್ಲಿ ಅದೇ ಕಾಲೆಲ್ಲ ಒಡೆದು ಬಿಡುತ್ತೆ, ಕೆಲವೊಬ್ರದಂತೂ ರಕ್ತ ಎಲ್ಲ ಬರ್ತಿರುತ್ತೆ. ಹಾಗಾಗಿ ಸ್ವಲ್ಪ ಅದು ಎಲ್ಲ ಆಗಾದಮೇಲೆ ನಾವು ಅದನ್ನು ಕೇರ್ ಮಾಡೋದಕ್ಕಿಂತ ಮೊದಲೇ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಮಾಯ್ಶ್ಚರೈಸರ್ನ ಯೂಸ್ ಮಾಡೋದು, ಹೀಗೆಲ್ಲ ಮಾಡಿಕೊಂಡು ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಇದನ್ನೆಲ್ಲ ಮೊದಲೇ ಬರಲಿಲ್ಲಂಗೆ ನಾವು ತಡೆಗಟ್ಕೋಬೋದು. ಎಲ್ಲರೂ ಒಂದು ಸ್ವಲ್ಪ ಜನ ಬಂದಾದಮೇಲೆ ಅದ್ರ ಬಗ್ಗೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾರೆ. ಬೇಡ, ಮೊದಲೇ ನಾವು ಅದ್ರ ಬಗ್ಗೆ ಏನು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕೇರ್ ಮಾಡಿದ್ರೆ, ಸ್ಕಿನ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಮೊದಲೇ ಕೇರ್ ಮಾಡಿದರೆ ನಮಗೆ ಒಳ್ಳೆಯದು. ದುಡ್ಡು ಉಳಿಯುತ್ತೆ, ಟೈಮು ಉಳಿಯುತ್ತೆ, ನಾವು ಕಷ್ಟನೂ ಪಡಬೇಕಾಗಿಲ್ಲ. ಆ್ಯಂಡ್ ನಾವಷ್ಟೇ ಅಲ್ಲ, ಮನೆಯಲ್ಲಿರೋ ಮಕ್ಕಳಿಗೂ ಕೂಡ ನಾವು ಕೇರನ್ನು ಮಾಡಬೇಕಾಗುತ್ತೆ. ಅವರಿಗೂ ಕೂಡ ಮಾಯ್ಶ್ಚರೈಸರ್ನ ಅವ್ರದ್ದೇ ಸಪ್ರೇಟಾಗಿ ಮಾಯ್ಶ್ಚರೈಸರ್ ಇರುತ್ತೆ, ಅದನ್ನು ಅಪ್ಲೈ ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಸ್ನಾನ ಮಾಡಿಸುವಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ನಾನು ನನ್ನ ಮಗನಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೂ ಮಾಯ್ಶ್ಚರೈಸರ್ನ ಅವನಿಗೆ ಅಪ್ಲೈ ಮಾಡ್ತೀವಿ. ಸೆಟಾಫಿಲ್ ಅವ್ರದ್ದು ಒಂದು ಸೋಪು ಶಾಂಪು ಕೂಡ ಸೆಟಾಫಿಲ್ಲೇ, ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ಸೆಟಾಫಿಲ್ಲೇ. ಅದು ತುಂಬಾ ಸೆಟ್ ಅನಿಸಿದೆ. ಅವನು ಸಣ್ಣವನಿದ್ದಾಗಿಂದನೂ ಅದನ್ನೇ ಹಚ್ತಾ ಬಂದಿರೋದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಅದು, ಬಟ್ ಚೆನ್ನಾಗಿದೆ. ಇವನದು ಸ್ಕಿನ್ನು ಸ್ವಲ್ಪ ತುಂಬ ಅಂದರೆ ತುಂಬಾ ಡ್ರೈ. ನಂದು ತುಂಬಾ ಸ್ಕಿನ್ನು ಡ್ರೈ, ಅವನದು ಹಾಗಾಗಿ ತುಂಬಾ ಡ್ರೈ ಆಗುತ್ತೆ. ಹಾಗಾಗಿ ನಾವು ಸೆಟಾಫಿಲ್ದೇ ಮಾಯ್ಶ್ಚರೈಸರ್ನ ಅವನಿಗೆ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಬದನೇಕಾಯಿ ಎಣ್ಗಾಯಿ ಆಯಿತು. ಈಗ ಶೇಂಗಾ ಚಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಶೇಂಗಾದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಅದು ನೋಡ್ತಾ ಇರಬೇಕು ನೀವು, ಅದು ಆಣ ಬರುತ್ತೆ ಅಂತ ಹೇಳಿಬಿಟ್ಟು. ಅದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆಣನ ಒಂದು ಪ್ಲೇಟಿಗೆ, ಆಣ ತೆಗೆಯೋದು ಹೇಗೆ ಅಂದರೆ, ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲ ಬೆಲ್ಲ ಎಲ್ಲ ಕರಗಾದ್ಮೇಲೆ ಅದನ್ನು ಸ್ವಲ್ಪ ತೆಗೆದು ನೀರಾಗಿ ಹಾಕಿ ನೋಡಬೇಕು. ಅದು ಒಂದು 10 ಸೆಕೆಂಡ್ಗೆ ಗಟ್ಟಿ ಆಗಿಬಿಡುತ್ತೆ. ನೀರಲ್ಲಿ ಕರಗಿ ಹೋಗೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆಗಿತ್ತು ಅಂದರೆ ಪರ್ಫೆಕ್ಟಾಗಿ ಆಣ ಬಂದಿದೆ ಅಂತ ಅಲ್ಲಿಗೆ ಕರೆಕ್ಟ್ ಅನಿಸುತ್ತೆ. ಅದನ್ನು ಹಾಕಿದಾಗ ನಾವು ಶೇಂಗಾನ ಕರೆಕ್ಟಾಗಿ ಅದು ಹೊಂದ್ಕೊಂಡ್ಬಿಡುತ್ತೆ. ಇಲ್ಲ ಬಂದಿಲ್ಲ, ಸರಿಯಾಗಿ ಬಂದಿಲ್ಲ ಅಂದರೆ ಹೊಂದ್ಕೊಳೋದಿಲ್ಲ, ಎಲ್ಲ ಪುಡಿ ಪುಡಿಯಾಗಿ ಉದುರೋಗ್ಬಿಡುತ್ತೆ. ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಆಣ ತೆಗಿಯೋದು, ಅದು ನೋಡೋದು, ನಿಮಗೆ ಕಂಡು ಹಿಡ್ಕೊಳೋದು ಟ್ರಿಕ್ ಬೇಕಷ್ಟೇ. ಅದು ಒಂದು ಗೊತ್ತಾದರೆ ಸಾಕು, ಆರಾಮಾಗಿ ಈ ಥರ ಶೇಂಗಾ ಚಕ್ಕಿ, ಕೊಬ್ಬರಿ ಚಿನ್ನಿ, ಉಂಡೆ ಕಟ್ಟೋದು, ಪಂಚಮಿ ಹಬ್ಬದಲ್ಲಿ ಉಂಡೆ ಕಟ್ಟೋದು, ಇವನ್ನೆಲ್ಲವೂ ನಾವು ಆರಾಮಾಗಿ ಯಾವುದು ಟೆನ್ಷನ್ ಇಲ್ಲದೇ ಚೆನ್ನಾಗಿ ಮಾಡ್ಕೊಂಬಿಡ್ಬೋದು. ನಾನು ಹೆದರ್ತಾ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಈ ವಿಡಿಯೋ ಮಾಡ್ಕೋತಾ ರೆಸಿಪಿ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಬೇಗನೆ ಮಾಡಿಬಿಡ್ಬೋದು, ಬಟ್ ವಿಡಿಯೋ ಮಾಡ್ಕೊತ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಸ್ವಲ್ಪ ಅದು ವಿಡಿಯೋ ಮಾಡ್ಕೊಳೋದು, ಒಬ್ಬಳೇ ವಿಡಿಯೋ ಹಿಡ್ಕೊಳೋದು, ಹಾಕೋದು ಎಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಇಲ್ಲ ಒಬ್ಬರು ಯಾರಾದರೂ ವಿಡಿಯೋ ಮಾಡೋರು ಇದ್ದರೆ ಏನಿಲ್ಲ, ಪರವಾಗಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಬಟ್ ಅವನು ಹಠ ಮಾಡ್ತಿರ್ತಾನೆ, ಅವನ ಜೊತೆಗೂ ಸ್ವಲ್ಪ ಅವನ ಕಡೆ ಗಮನ ಇರಬೇಕಲ್ಲ, ಹಾಗಾಗಿ ಇವರು ವಿಡಿಯೋ ಆಗೋದಿಲ್ಲ. ನಾನೇ ವಿಡಿಯೋ ಮಾಡ್ಕೊತ ನಾನೇ ಅಡುಗೆನೂ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಅದರಲ್ಲೂ ಬೇಗನೆ ಮಾಡಿಕೊಂಡೆ ನಾನು. ಇವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಕರೆದೆ, ಯಾಕಂದರೆ ಒಬ್ಬರಿಗೆ ಹಾಕೋದು ಒಬ್ಬರಿಗೆ ತಿರುಗಿಸೋದು ಆಗೋದಿಲ್ಲ. ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಬೇಗನೆ ಹಾಕೋತಾನೆ ಅದನ್ನು ತಿರುಗಿಸ್ಬೇಕಲ್ಲ. ಹಾಗಾಗಿ ವಿಡಿಯೋ ಮಾಡಿಬರ್ರಿ, ಇದಿಷ್ಟು ಒಂದು ಕ್ಲಿಪ್ಪು ಮಾತ್ರ ವಿಡಿಯೋ ಮಾಡಿಕೊಟ್ಟು ಹೋಗಿಬಿಡ್ರಿ ಅಂತ ಹೇಳಿಬಿಟ್ಟು ಅವ್ರನ್ನ ಕರೆದೆ. ಅವರು ಬಂದರು. ಅವನು ನಾನು ಏನು ನೋಡೋಣ ಅವನಿಗೂ ಕ್ಯೂರಿಯಾಸಿಟಿ, ನಮ್ಮ ಟೆನ್ಷನ್ ನಮಗೆ ಬರುತ್ತೋ ಇಲ್ಲೋ ಅಂತ ಅವನಿಗೆ ನಾನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ. ಫೈನಲಿ ಇಬ್ಬರು ಸೇರಿ ಮಾಡಿದ್ವಿ.
ತುಂಬಾ ಖುಷಿ ಆಯಿತು ನನಗೆ. ಅವರು ಸ್ವಲ್ಪ ಅದರಲ್ಲೇ ಹೆಲ್ಪ್ ಮಾಡಿದರು ಹಾಕಲಿಕ್ಕೆ. ಅದು ಸ್ವಲ್ಪ ಮೇಲ್ಗಡೆ ಪ್ರೆಸ್ ಮಾಡಬೇಕು, ಅದನ್ನು ಸ್ವಲ್ಪ ಹಾಕಿ ಆದಮೇಲೆ ತಾಟಿಗೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಇಲ್ಲ ಅಂದರೆ ಅದು ದಪ್ಪ ಆಗುತ್ತೆ. ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು, ಬಟ್ ತಳ್ಳಗಿದ್ರೇ ಸಾಕು. ಪ್ಲೇಟ್ ತುಂಬ ಅದನ್ನು ಹರಡಿಸ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರುತ್ತಲ್ಲ, ಸ್ವಲ್ಪ ಚಮಚ ತಗೊಂಡು ಒತ್ತಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದೀನಿ ಇಲ್ಲಿ ಈ ಥರ ಆಗಿದೆ. ಸ್ವಲ್ಪ ಬಿಸಿ ಇದ್ದಂಗೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸ್ವಲ್ಪ ಕಟ್ ಮಾಡಿ ಇಡಬೇಕು. 5 hours ಬಿಡಬೇಕಾಗುತ್ತೆ ಅದು ಫುಲ್ಲು ಪೀಸ್ ಆಗಿ ಬರಲಿಕ್ಕೆ. ನಾನು ನೈಟ್ ಮಾಡಿ ಬೆಳಗ್ಗೆವರೆಗೂ ಹಾಗೆ ಬಿಟ್ಟಿದ್ದೆ. ಕಟ್ ಮಾಡಿ ಅದು ಶೇಪ್ ಯಾವ ಬೇಕೋ ಆ ಥರ ಕಟ್ ಮಾಡಿ ಬಿಟ್ಟು ಬೆಳಗ್ಗೆವರೆಗೂ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಎಲ್ಲ ಬಿಟ್ಟಿದ್ವು, ಅವೆಲ್ಲ ಪೀಸ್ ಆಗಿದ್ವು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ತುಂಬಾ ಖುಷಿ ಆಗೋಯಿತು. ನಾನಂತೂ ಫಸ್ಟ್ ಟೇಸ್ಟು ನೋಡಿಬಿಟ್ಟೆ, ತುಂಬಾ ಸಖತ್ತಾಗಿತ್ತು. 2 ದಿನಕ್ಕೆ ಆಗಲೇ ಖಾಲಿ ಮಾಡುತ್ತಾ ಇದ್ದಾರೆ ಇವರಿಬ್ಬರು ಸೇರಿಕೊಂಡು. ನಾನು ಇವತ್ತು 1 ಪೀಸ್ ತಿಂದಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಅದರದ್ದು ವೀಡಿಯೋ ಕೂಡ ಮಾಡಿಕೊಂಡೆ. ಅದ್ರ ವೀಡಿಯೋನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸಿ. ನೈಟಲ್ಲಿ ರೊಟ್ಟಿ ಮಾಡಿ, ರೊಟ್ಟಿ ಮುಳುಗಾಯಿ ಎಣ್ಗಾಯಿನ ಊಟ ಮಾಡಿ ಇವತ್ತಿನ ದಿನಾನ ನಾವು ಕಂಪ್ಲೀಟ್ ಮಾಡಿದ್ವಿ. ಹೊಸದಾಗಿ ಏನೋ ಕಲಿತೆ ಅನ್ನೋ ಖುಷಿ ಇದೆ ನನಗೆ. ತುಂಬಾ ಚೆನ್ನಾಗಂತು ಶೇಂಗಾ ಚಕ್ಕಿ ರೆಸಿಪೀಸು. ಇದು ಈ ವಿಡಿಯೋ ಕೊನೆಯಲ್ಲಿ ನಾನು ಶೇಂಗಾ ಚಕ್ಕಿ ಫೋಟೋ, ಮುಳುಗಾಯಿ ಎಣ್ಗಾಯಿ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.